ಜೈ ಆಂಜನೇಯ ಫ್ರೆಂಡ್ಸ್. ರಾಮನಗರ ಬಸ್ ಸ್ಟ್ಯಾಂಡ್ ಹತ್ರ ತರಕಾರಿ ಮಾರ್ಕೆಟು. ಅಲ್ಲಿ ಒಂದು ಹಾವಿಗೆ ಅಂತ ಒಂದು ಫೋನ್ ಬಂದೈತೆ. ನೋಡೋಣ, ಸಂರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ಹಾವಿಗೆ ಅಂತ ಮುಂದಕ್ಕೆ ರಾಮನಗರ ಬಸ್ ಸ್ಟಾಪು, ರಾಮನಗರ. ಎಲ್ಲ ನಾವು ರಾಮನ ಮಕ್ಕಳು. ಜೈ ಆಂಜನೇಯ. ಫ್ರೆಂಡ್ಸ್, ರಾಮನಗರ ಮಾರ್ಕೆಟು, ತರಕಾರಿ ಮಾರ್ಕೆಟ್ ಇದೇ. ತರಕಾರಿ ಮಾರ್ಕೆಟ್ ಫೋನ್ ಬಂದೈತೆ, ಹೋಯ್ತಾ ಇದ್ದೀನಿ. ರಾಮನಗರ ತರಕಾರಿ ಮಾರ್ಕೆಟು. ಫ್ರೆಂಡ್ಸ್, ಯಾವುದೇ ಥರದ ಹಾವುಗಳಾಗಲಿ, ಯಾವುದೇ ಥರದ ಪಕ್ಷಿ ಆಗಲಿ, ಯಾವುದೇ ಥರದ ನಾಯಿಗಳಾಗಲಿ, ನಿಮ್ಮ ಬೀದಿಗಳಲ್ಲಿ ನಾಯಿಗಳಿದ್ದರೆ ಅದಕ್ಕೆ ನಿಮ್ಮ ಕೈಲಿ ಆದಷ್ಟು ಒಂದು ಯಾವ್ದಾನ ಡಬ್ಬದಲ್ಲಿ ನೀರು, ತಿರ್ಗಾ ಒಂದು ಸ್ವಲ್ಪ ಅನ್ನ, ಇಲ್ಲ ಬಿಸ್ಕೆಟು, ಏನೋ ಒಂದು ಪ್ರಾಣಿಗಳಿಗೆ ಹೊಟ್ಟೆ ತುಂಬುವಂಥ ಪದಾರ್ಥಗಳು ಹಾಕಿ. ನಾಯಿಗಳು ಇರಬೇಕು ನಮಗೆ. ನಾವು ನಮ್ಮ ಗಾಡಿಗಳನ್ನ ಕಾಯ್ತೇವೆ, ನಮ್ಮ ಬೀದಿನ ಕಾಯ್ತೇವೆ. ಅಲ್ಲಿ ಚಿಕನ್ ಅಂಗಡಿ ಐತಂತಲ್ಲ, ಇನ್ನೇನು ಹತ್ರ ಇದ್ದೀವಿ, ನೋಡೋಣ. ಎಲ್ಲಿರೋದು ಅವು ಅಣ್ಣಯ್ಯ? ಎಲ್ಲೈತ ಕಲ್ಲತ್ರ ಮೋಸ್ಟ್ಲಿ ಕೊನೆ ಸರ್ ಅದು. ಇದು ರಾಮಬಾಣ ಹಾವು. ರಾಮಬಾಣದ ಹಾವು ಸುತ್ತೋಗದ ಏನು ಬರ್ತದ ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಅದೇನೆ ಕಟ್ಟಾವ. ಇದು ರಾಮಬಾಣದ ಹಾವು ಅಂತ. ರಾಮನಗರಲ್ಲಪ್ಪ, ರಾಮಬಾಣ. ಇದು ವಿಷ ಇರಲ್ಲ. ಇದು ಕನ್ಗುಡಿ ಆಯ್ತಾ? ಇಲ್ಲ ಇಲ್ಲ, ಕನ್ಗುಡಿ ಅಲ್ವಾ? ಇದು ರಾಮಬಾಣದ ಹಾವು ಅಂತ. ಇದು ಒಂದು ಮರದ ಮೇಲೆ ಒಂದು ಯಾವ್ದಾನ ಆಗಲಿ, ಒಂದು ಯಾವ್ದಾನ ಎಲೆ ಮೇಲೆ ಕುತ್ಕೊಂಡ್ರೆ ಬಣ್ಣ ಚೇಂಜ್ ಮಾಡ್ತದೆ. ಸುತ್ತಿನ ಮೇಲೆ ಆ ಘಾಟಿಗಳು, ಆ ಘಾಟು ಘಾಟದ್ದು ಏನಾಗಿಲ್ಲ ರೇಟು? ಹೌದು, ಹೆಂಗೆ ಸದ್ಯ ಅಲ್ಲೇ ಐತಲ್ಲ. ಇದು ನಾಗರಾವ್ ಅನ್ಕೊಬಿಟ್ಟಿದ್ದೆ. ನೀವು ಇದೆಲ್ಲ ಅಚ್ಚುಕಟ್ಟಾಗಿ ಮಡಿಕೋಬೇಕಂದ್ರಪ್ಪ. ಏನು ನಿಮ್ಮ ಹೆಸರು? ಹರೀಶ ಅಂತ. ಎಲ್ಲಿರೋದು? ನಾವು ರಾಮನಗರ, ವಿಜಯನಗರ, ಗಾಂಧಿನಗರ. ತುಂಬ ಚೆನ್ನಾಗಿ ಅಂದರೆ ಇಲ್ಲೇ ಇದಿರೋದು ಹಾವಿದು. ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಬೆಳೆದ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಬೆಳೆದ್ಬಿಟ್ಟೈತೆ. ಈ ಸೈಜ್ ಸಿಗೋದೇ ಅಪರೂಪ. ಇನ್ನೂ ಸಣ್ಣ ಇರ್ತದೆ ಹಾವಿದು. ಈ ಸೈಜ್ ಸಿಗೋದೇ ಅಪರೂಪ. ಇದು 5-6ನೇ ಹಾವು. ಇದು ಯಾವ ಹಿಡಿತಾರದು ತುಂಬ ಫಾಸ್ಟು. ನಮ್ಮ ಕ್ಯಾರೆ ಹಾವಕ್ಕಿಂತ ಫಾಸ್ಟ್ ಇದು. ಸ್ಪೀಡು ಯಾವುದು? ರಾಮಬಾಣದ ಹಾವು. ರಾಮಬಾಣ
ರಾಮಬಾಣ ಇರ್ಲಿ ಯಾವತ್ತೂ ತಗೊಂಡು ನಂಬ್ಕೊಳ್ಳೋಣ ಅಣ್ಣ ಪ್ಲಸ್ ರಾಮಬಾಣದ ಹಾವು ತುಂಬ ಚೆನ್ನಾಗೈತೆ ಮತ್ತು ತುಂಬ ಸೈಜಲ್ಲಿ ಸಿಕ್ಕೈತೆ. ಇದನ್ನು ರೆಸ್ಕ್ಯೂ ಮಾಡ್ಬೇಕಂದ್ರೆ ತುಂಬ ಖುಷಿ ಆಯಿತು ನೋಡಿದ್ವಿ. ಇಲ್ಲಿ ಬಾಳೆಕಾಯಿ ಮಂಡಿ ಇದು ಚಿಕ್ಕದು, ಅಂದರೆ ಅಣ್ಣಕ್ಕೆ ಅಂತ ಕೆಮಿಕಲ್ ಹಾಕಿರ್ತಾರೆ, ಅದು ಒಳಗಿತ್ತು. ನನಗೆ ಸ್ವಲ್ಪ ಡೌಟ್ ಆಯಿತು ಏನಾದರೂ ಏಟ್ ಕೀಟ್ ಆಗಿರ್ತದೆ ಅಂತ, ಆದರೆ ಏನೂ ಆಗಿಲ್ಲ ದೇವ್ರ ದಯೆಯಿಂದ. ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿಲ್ಲ. ತುಂಬ ಚೆನ್ನಾಗಿದೆ. ಸರಿ, ಸಂರಕ್ಷಣೆ ಆಯಿತು ಫ್ರೆಂಡ್ಸ್. ಈಗ ನೆಕ್ಸ್ಟು ನಮ್ಮಣ್ಣವರು ಬಂಡಿ ಮಕ್ಕಳಮ್ಮನ ಕರ್ಗ ಅವರವರು ಇವರೇ. ನನಗೆ ಇಷ್ಟವಾದ ಕರ್ಗ ಅಂದರೆ ನಮ್ಮ ರಾಮನಗರದಲ್ಲಿ ಹಣ್ಣಿಂದ ನನಗೆ ಇಷ್ಟ ಆಗೋದು. ಹಣ್ಣಿನ ಕಡೆ ನಾನು 2 ಮಾತು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ರಿ ಕೂಡ. ಏನಾದರೂ ತೊಂದರೆ ಏನೇನು ಮಾಡೋದು ಒಳ್ಳೆ ಅನ್ನನ ಹಿಡ್ಕೋತಾರೆ. ಯಾವಾಗ ನಾವು ಈಗ ಒಂದು ವ್ಯಕ್ತಿನೇ ಆಗಲಿ, ನಾವು ಇವ್ರನ್ನ ಹೆಂಗೆ ಮಾತಾಡ್ಸ್ತೀವಿ, ಇವ್ರು ನಮ್ಗೆ ಹಂಗೆ ಮರ್ಯಾದೆ ಕೊಟ್ಟು ನಾವು ಮಾತಾಡ್ಸಿದಾಗ ಇವರು ನಮ್ಮ ಬೆಲೆ ಕೊಟ್ಟು ಮಾತಾಡ್ತಾರೆ. ನಾವೇನಾದರೂ ರಾಕ್ ಪೊಟ್ಟಾಗಿ ಮಾತಾಡಿದಾಗ ಅವರು ರಾಕ್ ಪೊಟ್ ಆಗ್ತಾರೆ. ಹಂಗೆ ಹಾವುಗಳು, ಅದ್ರಿಗೆ ನಾವು ಹೆಂಗೆ ನಡ್ಕೋತೀವಿ ಅದೇ ಥರ. ಅದು ಒಂದು ಮೂಕ್ ಪ್ರಾಣಿ. ಇದು ನಾವೀಗ ಅದನ್ನು ಜೋರಾಗಿ ಸಿಕ್ತು ಅಂದರೆ ನಮ್ಗೆ ಕಸ್ತದೆ ನೋಡಿ. ಈಗ ಅವ್ರಿಗೆ ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ, ಏನು ತೊಂದರೆ ಮಾಡಲ್ಲ. ಸರಿ, ಇದು ನೆಕ್ಸ್ಟ್ ವಿಡಿಯೋ ರಿಲೀಸ್ ಮಾಡೋದು. ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ, ಜೈ ಆಂಜನೇಯ. ಇದ್ರ ಬ್ರೌನ್ಸ್ ಬ್ಯಾಕ್ ಟ್ರೀ ಸ್ನೇಕು, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ರಾಮಬಾಣದ ಹಾವು. ಇದು ಬರೀ ಗಿಡ ಮರ ಅಂಥ ಜಾಗದಲ್ಲಿ ಇರ್ತದೆ. ಇದು ರಾತ್ರಿ ಸಂರಕ್ಷಣೆ ಮಾಡಿದ್ದು. ಇದು ತರಕಾರಿ ಮಾರ್ಕೆಟ್ ರಾಮನಗರ ಹತ್ರ ನೆನ್ನೆ ಮಾಡಿದ್ದು ರೆಸ್ಕ್ಯೂದು ಸಂರಕ್ಷಣೆ. ಇವತ್ತು ಬಿಡೋಣ ಅಂತ ಬಂದಿದ್ದೀನಿ. ಇದು ನೆನ್ನೆ ಸ್ವಲ್ಪ ಕೆಮಿಕಲ್, ಹಣ್ಣು ಮಾಡೋಕ್ಕೆ ಕೆಮಿಕಲ್ ಹಾಕಿರ್ತಾರಲ್ಲ, ಅದು ಬಾಳೆ ಗೊನ್ನೆ ಒಳಗೆ ಜೊತೆಲಿ ಹೊಂಟೋಗಿತ್ತು. ಸದ್ಯಕ್ಕೆ ಎತ್ತಿಕ್ಕುವಾಗ ಅದು ನಮಗೆ ಅವ್ರ ಕಣ್ಣು ಕಾಣಿಸದೆ. ಕಾಣಿಸಿದ ತಕ್ಷಣ ನನಗೆ ಕಾಲ್ ಬಂತು. 10 ನಿಮಿಷಕ್ಕೆ ನಾನು ಹೋಗಿ ಇದನ್ನು ಸಂರಕ್ಷಣೆ ಮಾಡಿದ್ದೀನಿ. ನಾನು ರಾಮನಗರ, ಸ್ನೇಕ್ ಹರೀಶ. ನಂದು ಕಾಂಟ್ಯಾಕ್ಟ್ ನಂಬರು 8073884078. ನಂದು ಯೂಟ್ಯೂಬ್ ಇದೆ, ಸ್ನೇಕ್ ಹರೀಶ ಅಂತ. ಲಾಸ್ಟಲ್ಲಿ ಎಚ್ಚೆ ಹೊಡಿದೆ, ಸ್ನೇಕ್ ಹರೀಶ ಅಂತ. ಇದು ಏನಂದರೆ ಇದರಲ್ಲಿ ಯಾವುದೇ ಥರದ್ದು ಇದರಲ್ಲಿ ವಿಷ ಇಲ್ಲ. ಇದು ನಾನ್ ಪಾಯ್ಸನ್. ಇದು ಕೆಲವರು ಇದನ್ನ ಕಟ್ಟಾವು, ಉರ್ಮಂಡ್ಲ ಹಾವು ಅಂತ ಕರ್ಕೋತಾರೆ. ಇದು ಕಟ್ಟಾವು, ಉರ್ಮಂಡ್ಲ ಹಾವಲ್ಲ. ಇದು ರಾಮಬಾಣದ ಹಾವು. ಉಸಿರು ಬಳ್ಳಿ ಇರ್ತದಲ್ಲ ಆ ಥರ ಇದು ಕಲರ್ಗಳು ಚೇಂಜ್ ಮಾಡ್ಕೋತದೆ. ಯಾವ ಗಿಡದ ಮೇಲೆ ಇರ್ತದೆ ಆ ಥರ ಕಲರ್ ಚೇಂಜ್ ಮಾಡ್ಕೋತದೆ. ಇದರಲ್ಲಿ ಯಾವುದೇ ಥರದ್ದು ವಿಷ ಇಲ್ಲ, ಯಾವುದೇ ಥರದಲ್ಲಿ ಮುಳ್ಳಿಲ್ಲ, ಇದು ಬಾಲದಲ್ಲಿ ಮುಳ್ಳಿಲ್ಲ. ತುಂಬ ಒಳ್ಳೆ ಹಾವು ಇದು. ನಮ್ಮ ಪರಿಸರ ಅಂತಾರಲ್ಲ ಅದು ಇದೆ ನಮ್ಮ ಪರಿಸರ. ಇದಿದ್ರೆ ಪರಿಸರ. ಅದಕ್ಕೆ ಹೇಳೋದು, ಗಿಡ ಮರ ಹಾವುಗಳು ಯಾವುದೇ ಆಗಲಿ ನಾಶ ಮಾಡೋಕ್ಕೆ ಹೋಗ್ಬಿಡಿ, ಹಾವುಗಳನ್ನ ಹೊಡೆಯೋಕ್ಕೆ ಹೋಗ್ಬಿಡಿ, ಗಿಡಗಳನ್ನ ಜಾಸ್ತಿ ಕತ್ತರಿಸೋಕ್ಕೆ ಹೋಗ್ಬಿಡಿ. ಈಗ ನೋಡಿ, ನಮ್ಮ ನೈಸ್ ರೋಡ್ ಆಯ್ತಾ ಇರೋದ್ರಿಂದ ಎಷ್ಟೋ ಬೆಟ್ಟಗಳು, ಎಷ್ಟೋ ಗುಡ್ಡಗಳು, ಎಷ್ಟೋ ಮರಗಳೆಲ್ಲ ಕಟ್ಟಾಗಿ ತುಂಬ ನಾಶ ಆಗೈತೆ ನಮ್ಮ ಇದರಲ್ಲಿ ನೈಸ್ ರೋಡು ಬಂದಾಗಿಂದ. ಅದೇ ಈಗ ಆ ಥರ ಎಲ್ಲ ಆಗೋದು ಬೇಡ. ಸ್ವಲ್ಪ ನಾವು ಹಾವುಗಳನ್ನ ಉಳಿಸೋಣ, ಪರಿಸರ ಬೆಳೆಸೋಣ. ಸರಿ, ಇದನ್ನು ರಿಲೀಸ್ ಮಾಡೋಣ. ನೋಡಿ ಮರದ ಮೇಲೆ ಹೆಂಗೆ ಹೋಗುತ್ತೆ ಅಂದರೆ, ಹಂಗೆ ಹಂಗೆ ಇಲ್ಲಿ ಹೂವು ತೋರಿಸ್ಕೊಂಡು ಹಿಂಗೆ ನನ್ನ ಆಟ. ಹಾವುಗಳು ಸಂರಕ್ಷಣೆ ಮಾಡ್ತಾ, ಹಾವೇ ಅಲ್ಲ, ಒಂದು ನಾಯಿ ಆಗಲಿ, ಒಂದು ಬೆಕ್ಕಾಗಲಿ, ಒಂದು ಯಾವುದೋ ಒಂದು ಪಕ್ಷಿ ಆಗಲಿ, ಕಪ್ಪೆ ಆಗಲಿ, ಇಲಿ ಆಗಲಿ, ನಮಗೆ ಹೊಡೆಯೋಕ್ಕೆ ಮನಸ್ಸು ಬರೋಲ್ಲ. ಅದು ಉಳಿಸ್ಬೇಕು, ಅದು ಬೆಳೆಸ್ಬೇಕು, ಅದ್ರ ಜಾಗದಲ್ಲಿ ಅದು ಇರಬೇಕು. ನಮಗೆ ಎಲ್ಲ ಥರದ ಪ್ರಾಣಿನೂ ನಮ್ಮ ಭೂಮಿ ಮೇಲೆ ಇರಬೇಕು. ನೋಡಿ, ಇದು ನನ್ನ ಆಟೋ.
ಇದೇ ನನ್ನ ಜೀವನ. ಇದನ್ನು ಮಾಡಿಕೊಂಡು ಅದನ್ನು ಸಂರಕ್ಷಣೆ ಮಾಡ್ಕೊ ಹೋಗ್ತೀನಿ. ಇನ್ನೂ ಹೆಚ್ಚಾಗಿ ಮಾಡಬೇಕಂತ ತುಂಬ ಆಸೆ ಐತೆ. ನೋಡೋಣ, ಮಾಡೋಣ. ಸರಿ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಸ್ನೇಹಿತರೆ. ಜೈ ಆಂಜನೇಯ.